ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಉಳಿದಿರೋ ಅನ್ನದಲ್ಲಿ ಅಥವಾ ತಣ್ಣಗಿರೋ ಅನ್ನದಲ್ಲಿ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ಪಷ್ಟು ಅನ್ನನ ತೊಗೊಂಡಿದ್ದೀನಿ. ಇದರಲ್ಲಿ ಸುಮಾರು ಒಂದು 10 ರಿಂದ 15 ರೊಟ್ಟಿ ಆಗುತ್ತೆ ನಿಮಗೆ 1 ಕಪ್ ಅನ್ನದಲ್ಲಿ. ಇದನ್ನು ನಾವು ಏನು ಮಾಡಬೇಕು ಅಂದರೆ ತೊಗೊಂಡಿರೋ ಅನ್ನನ ನೀಟಾಗಿ ಪುಡಿ ಮಾಡಿ ಜಾರಲ್ಲಿ ಹಾಕ್ಕೋಬೇಕು. ಇದನ್ನು ಗ್ರೈಂಡ್ ಮಾಡ್ಕೋಬೇಕು, ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು ಇದನ್ನು. ಸೊ ಅನ್ನನ ನೀಟಾಗಿ ಪುಡಿ ಪುಡಿ ಮಾಡಿ ಹಾಕ್ಕೊಳ್ಳಿ, ಮತ್ತು ಇಲ್ಲ ಅಂತಂದರೆ ಅದು ಮಿಕ್ಸಿ ಅಷ್ಟೇ ತಿರುಗುತ್ತೆ. ಸೊ ಹಾಗಾಗಿ ನೀಟಾಗಿ ಪುಡಿ ಪುಡಿ ಮಾಡಿ ಜಾರಲ್ಲಿ ಹಾಕ್ಕೊಳ್ಳಿ. ಇದರಲ್ಲಿ ಸುಮಾರು ಒಂದು 10 ರಿಂದ 15 ರೊಟ್ಟಿ ಅಂತೂ ಆಗುತ್ತೆ. ನೀವೇನು ಸರಿ ಮಳಿಸ್ಕೊಂಡು ಅಕ್ಕಿ ರೊಟ್ಟಿ ಮಾಡ್ತೀರಲ್ಲ ಅದಕ್ಕಿಂತ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ಎಡ್ಜಸ್ ಬಿಡೋದಿಲ್ಲ. ಚಪಾತಿ ಯಾವ ರೀತಿಯಾಗಿ ಬರುತ್ತೋ ಅಷ್ಟೇ ಚೆನ್ನಾಗಿ ಬರುತ್ತೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಈಗ ಇದಕ್ಕೆ ನಾನು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ನೀರನ್ನು ಹಾಕ್ಕೋಬೇಡಿ. ನೀರು ಜಾಸ್ತಿ ಆದಷ್ಟು ಅದು ಹಿಟ್ಟು ಜಾಸ್ತಿ ಬೇಕಾಗುತ್ತೆ ಅದಕ್ಕೆ. ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ನೋಡಿ, ಈ ರೀತಿಯಾಗಿ ಫೈನ್ ಪೇಸ್ಟ್ ಆಗಬೇಕದು. ಅಗಳಗಳಿರಬಾರ್ದು, ಅಗಳಗಳಿದ್ರೆ ರೊಟ್ಟಿ ಅರಿಯುತ್ತೆ. ಸೊ ಹಾಗಾಗಿ ನಾನಿವಾಗ ಒಂದು ಬಾಣಲಿನ ತೊಗೊಂಡು ಏನು ರುಬ್ಬಿರೋ ಅಂಥ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನೋಡಿ ಇಷ್ಟು ನೀಟಾಗಿ ಫೈನ್ ಪೇಸ್ಟ್ ಆಗಿದೆ ಅನ್ನ. ಸೊ ಈ ರೀತಿಯಾಗಿ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ಇದಕ್ಕೆ ನಾನು ಜರಡಿ ಹಿಡ್ದಿರುವಂಥ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ನಾದ್ಕೋಬೇಕು. ನೀಟಾಗಿ ಅಕ್ಕಿ ಹಿಟ್ಟು ಅದು ಅನ್ನ ನೀಟಾಗಿ ಮಿಕ್ಸ್ ಆಗಬೇಕು. ಆ ಥರ ನೀವೇನು ಮಾಡಿ ಅಂದರೆ ಅಕ್ಕಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಇದನ್ನು ನಾರ್ಮಲ್ಲಾಗಿ ಹಿಂಗೆ ರೊಟ್ಟಿ ಮಾಡೋದಕ್ಕೆ ಕಲಿಸ್ಕೊಳ್ತೀವಲ್ಲ ಅದೇ ಥರನೇ ಕಲಿಸ್ಕೋಬೇಕು. ಸೊ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಕಡಿಮೆ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ನನಗೆ ಅಕ್ಕಿ ಹಿಟ್ಟು ಕಡಿಮೆ ಆಯಿತು, ಅದಕ್ಕೆ ನಾನು ಮತ್ತೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಇದು ಆಲ್ಮೋಸ್ಟ್ ಆಗಿದೆ. ಸೊ ಇನ್ನೊಂದು ಸ್ವಲ್ಪ ನೀಟಾಗಿ ನಾದ್ಕೊಳ್ಳೋಣ. ಅದು ಎಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ನಾದ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಸೊ ಹಿಂಗೆ ನೀಟಾಗೆ ನಾದ್ಕೊಳ್ಳಿ ಅಕ್ಕಿ ಹಿಟ್ಟನ್ನು. ನೋಡಿ ಅದು ನಾವು ಅನ್ನದಲ್ಲಿ ಮಾಡಿರೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಸೊ ನೀಟಾಗಿ ಇದನ್ನು ನಾದ್ಕೊಳ್ಳಿ. ಇದ್ರದ್ದು ಕನ್ಸಿಸ್ಟೆನ್ಸಿ ಇಷ್ಟು ತೆಳುವಾಗಿದ್ರೇ ಸಾಕಾಗುತ್ತೆ. ಇದಕ್ಕಿಂತ ಜಾಸ್ತಿ ತೆಳ್ಳಗೂ ಮಾಡ್ಕೋಬೇಡಿ, ತುಂಬ ಗಟ್ಟಿಗೂ ಮಾಡ್ಕೋಬೇಡಿ, ಇಷ್ಟಿದ್ರೆ ಸಾಕಾಗುತ್ತೆ. ಇವಾಗ ಇದನ್ನು ನಾವು ಬಿಲ್ಲೆ ಮಾಡ್ಕೊಳ್ಳೋಣ. ನಾನಿವಾಗ ಬಿಲ್ಲೆ ಮಾಡಿಕೊಂಡು ಅದನ್ನು ಉತ್ಕೊಳ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ನೀಟಾಗಿ ಮತ್ತೊಂದು ಸರಿ ನಾನು ನಾದ್ಕೊಂಡು ಅದನ್ನು ಲಟ್ಟಿಸ್ಕೊಳ್ತೀನಿ. ಇದು ವಿಡಿಯೋ ಸ್ವಲ್ಪ ಸೈಡಲ್ಲಿ ಹೋಗಿದೆ, ಸೊ ಬೇಜಾರು ಮಾಡ್ಕೋಬೇಡಿ. ಇದನ್ನೇನಿಲ್ಲ, ಜಸ್ಟ್ ಲಟ್ಟಿಸ್ಕೋಬೇಕಷ್ಟೇ. ನಾರ್ಮಲ್ ರೊಟ್ಟಿ ಚಪಾತಿಯನ್ನೆಲ್ಲ ಹೇಗೆ ಲಟ್ಟಿಸ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಲಟ್ಟಿಸ್ಕೋಬೇಕು. ನೋಡಿ ನಾನಿವಾಗ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪನೂ ಕೂಡ ಎಡ್ಜಸ್ ಹೊಡೆಯೋದಿಲ್ಲ, ತುಂಬಾ ಬೇಗ ಆಗುತ್ತೆ. ಇದು ಸ್ವಲ್ಪನೂ ಕೂಡ ಎಡ್ಜಸ್ ಬಿಡೋದಿಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಇದರಲ್ಲಿ ಸುಮಾರು ಒಂದು 10 ರಿಂದ 15 ಅಕ್ಕಿ ರೊಟ್ಟಿನ ನಾವು ಮಾಡ್ಕೋಬೋದು. ನೀವು ಎಷ್ಟು ತೆಳುವಾಗಿ ಬೇಕಾದರೂ ಲಟ್ಟಿಸ್ಕೋಬೋದು. ಇಲ್ಲ ನಿಮಗೆ ಅದು ಉಬ್ಬಿ ಬರಬೇಕು ಅಂತಂದರೆ ಸ್ವಲ್ಪ ದಪ್ಪ ರೊಟ್ಟಿ ನಿಮಗೆ ದಪ್ಪ ಬರಬೇಕು ಅಥವಾ ಉಬ್ಬಬೇಕು ಅಂತಂದರೆ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಳಿ. ನಾನಿಲ್ಲಿ ತೆಳುವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಅದು ನನಗೆ ಅದು ರೊಟ್ಟಿ ಹಂಚಿನ ಮೇಲೆ ಬೇಯಿಸೋದಕ್ಕೆ ಹಾಕಿದ ತಕ್ಷಣ ಅದು ಮತ್ತೆ ಸ್ಕ್ವೀಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ, ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ ನೀವು ಎಷ್ಟು ದೊಡ್ಡದಾಗಿ ಬೇಕಾದ್ರೂ ಲಟ್ಟಿಸ್ಕೋಬೋದು. ನಾನು ಇಷ್ಟು ದೊಡ್ಡದಾಗಿ ರೊಟ್ಟಿನ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇನ್ನೊಂದು ರೊಟ್ಟಿನ ಕೂಡ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಅಷ್ಟೇ, ನೀವು ಎಷ್ಟೇ ರೊಟ್ಟಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ. ಒಂದು ಸ್ವಲ್ಪನೂ ಎಡ್ಜಸ್ ಹೊಡೆಯೋದಿಲ್ಲ. ಚಪಾತಿಗಿಂತನೂ ತುಂಬಾ ಚೆನ್ನಾಗಿ ತುಂಬ ಸಾಫ್ಟಾಗಿ ಬರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಅನ್ನದಲ್ಲಿ ಮಾಡಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಸೊ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ. ಇದೇ ರೀತಿಯಾಗಿ ಸಿಂಪಲ್ಲಾಗಿರುವಂಥ ಈಸಿಯಾಗಿರುವಂಥ ರೆಸಿಪೀಸ್ ನಮಗೆ ಬೇಕು ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಗೆ ನೆಕ್ಸ್ಟ್ ಯಾವ ರೀತಿಯಾದಂಥ ರೆಸಿಪೀಸ್ ಬೇಕು ಅಂತೇಳಿ ಕಮೆಂಟ್ ಮಾಡಿ. ನಾನು ಆ ರೆಸಿಪಿನ ಮಾಡಿ ನಿಮಗೆ ತೋರಿಸ್ತೀನಿ. ಎಷ್ಟು ಸಿಂಪಲ್ಲಾಗಿ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಸಿಂಪಲ್ಲಾಗಿ ನಾನು ರೆಸಿಪಿನ ಮಾಡಿ ತೋರಿಸ್ತೀನಿ. ಇದು ಸ್ವಲ್ಪನೂ ಎಡ್ಜಸ್ ಹೊಡಿದಂಗೆ ಅಷ್ಟು ನೀಟಾಗಿ ಬರುತ್ತೆ. ನೋಡಿ ನಾನು ಎಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 15 to 20 ಮಿನಿಟ್ಸ್ ಒಳಗಡೆ ನಿಮ್ಗೆ 10 ರಿಂದ 15 ರೊಟ್ಟಿ ನೀವು ಈಸಿಯಾಗಿ ಮಾಡ್ಕೋಬೋದು. ಅದು ಅರಿಯುತ್ತೆ ಮತ್ತು ಎಡ್ಜಸ್ ಎಲ್ಲ ಹೊಡಿಯುತ್ತೆ ಅನ್ನೋ ಭಯನೇ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಇದು ರೊಟ್ಟಿ. ನೀವು ನೋಡ್ತಾ ಇದ್ದೀರಲ್ಲ, ಸೊ ಇದು ಆಲ್ಮೋಸ್ಟ್ ಆಗಿದೆ. ನಾನು ಇದನ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಕಬ್ಬಿಣದ ಹಂಚು ಇಟ್ಕೊಂಡಿದ್ದೀನಿ. ನಾನು ನಾನ್ ಸ್ಟಿಕ್ ತವ ಆ ಥರ ಏನೂ ತೊಗೊಂಡಿಲ್ಲ. ಸೊ ನಾನಿಲ್ಲಿ ಕಬ್ಬಿಣದ ಹಂಚಲ್ಲೇ ನಾನು ರೊಟ್ಟಿ ಬೇಯಿಸ್ಕೊಳ್ಳೋದು. ಸೊ ಇವಾಗ ನಾನು ರೊಟ್ಟಿ ಹಾಕಿದ್ದೀನಿ. ನೋಡಿ ಅದು ಹಂಚು ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡದೇ ಇದೆ ರೊಟ್ಟಿ. ಅಷ್ಟು ದೊಡ್ಡದಾಗೂ ಕೂಡ ನೀವು ಲಟ್ಟಿಸ್ಕೋಬೋದು. ಇದನ್ನು ಸ್ವಲ್ಪ ಹಂಚಿನ ಮೇಲೆ ಹಾಕಿ ಒಂದು ಸ್ವಲ್ಪ ಗುಳ್ಳೆ ಬರೋ ಅನ್ನೋ ಟೈಮಲ್ಲಿ
ನೀವೇನು ಮಾಡಿ ಅಂತಂದರೆ ಅಂದರೆ ರೊಟ್ಟಿ ಹಿಂದೆಗಡೆ ಕೆಳಗಡೆ ಏನು ನೀವು ಹಿಟ್ಟನ್ನು ಹಾಕ್ಕೊಂಡಿರ್ತೀರಲ್ಲ ಡಸ್ಟಿಗೋಸ್ಕರ, ಆ ಸೈಡನ್ನು ಮೇಲ್ಮುಖ ಮಾಡಿ ಹಾಕ್ಕೊಂಡು ಅದಕ್ಕೆ ನೀವು ನೀರನ್ನು ಹಚ್ಕೊಳ್ಳಿ. ಯಾಕೆಂದರೆ ಅದು ಎಕ್ಸ್ಟ್ರಾ ಏನು ಹಿಟ್ಟಿರುತ್ತಲ್ಲ ಅದೆಲ್ಲ ಹೋಗಬೇಕು. ಸೊ ಹಾಗಾಗಿ ಒಂದು ಕಾಟನ್ ಬಟ್ಟೆನ ತೊಗೊಂಡು ಅದು ನೀರಲ್ಲಿ ಅದ್ಬಿಟ್ಟು ನೀಟಾಗಿ ಅದು ಏನು ಎಕ್ಸ್ಟ್ರಾ ಹಿಟ್ಟು ಒಣ ಹಿಟ್ಟಿರುತ್ತಲ್ಲ ಅದನ್ನೆಲ್ಲ ತೆಕ್ಕೋಬೇಕು. ಸೊ ಇದು ಸ್ವಲ್ಪ ಬಬಲ್ಸ್ ಬರೋವರೆಗೂ ನಾನು ಹಾಗೆ ಬಿಡ್ತೀನಿ. ಇವಾಗ ಬಬಲ್ಸ್ ಎಲ್ಲ ಬಂದಿದೆ, ತಿರುವಾಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ತಿನ್ನೋದಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ಇನ್ನೊಂದು ಸೈಡನ್ನು ಕೂಡ ನಾನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಒಂದು ಕಾಟನ್ ಬಟ್ಟೆನ ತೊಗೊಂಡು ಏನು ಮಾಡ್ತೀನಿ, ನೀಟಾಗಿ ಪ್ರೆಸ್ ಮಾಡ್ಕೊಳ್ತೀನಿ, ಸ್ವಲ್ಪ ಉಬ್ಬಿ ಬರಲಿ ಅನ್ನೋದಕ್ಕೋಸ್ಕರ, ಮತ್ತು ನೀಟಾಗಿ ಎಲ್ಲ ಕಡೆನೂ ಬೇಯಲಿ ಅನ್ನೋದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಒಂದು ಬಟ್ಟೆನ ತೊಗೊಂಡು ಅದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತೀನಿ. ನೋಡಿ ಎಲ್ಲ ಸೈಡು ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಸೊ ನೀವು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇದ್ರೂ ಕೂಡ ನೀವು ಇಷ್ಟೇ ಚೆನ್ನಾಗಿ ಅಕ್ಕಿ ರೊಟ್ಟಿನ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ, ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಮಾತ್ರ. ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ರೀತಿಯಾಗಿ ಬಂದಿತ್ತು ಅಂತ ಹೇಳ್ಬಿಟ್ಟು. ಈಗ ನಾನು ಇನ್ನೊಂದು ರೊಟ್ಟಿನೂ ಕೂಡ ಅದೇ ಥರ ಬೇಯಿಸ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ ನಾವೇನು ಲಟ್ಟಿಸ್ಕೋಬೇಕಾದ್ರೆ ಕೆಳಗಡೆ ಸೈಡ್ ಏನು ಇಟ್ಟಿತ್ತಲ್ಲ ಅದನ್ನು ಮೇಲ್ಮುಖ ಮಾಡಿಕೊಂಡು ಅದಕ್ಕೆ ನಾವೇನು ಮಾಡೋಣ, ನೀರನ್ನು ಹಚ್ಕೊಳ್ಳೋಣ. ಒಂದು ಕಾಟನ್ ಬಟ್ಟೆ ತೊಗೊಂಡು ನೀರಲ್ಲಿ ಅದ್ಬಿಟ್ಟು ಅದನ್ನು ನೀಟಾಗಿ ಏನದ್ರಲ್ಲಿ ಎಕ್ಸ್ಟ್ರಾ ಇಟ್ಟಿತ್ತಲ್ಲ ಅದನ್ನೆಲ್ಲ ನಾವು ರಿಮೂವ್ ಮಾಡ್ಕೊಳ್ಳೋಣ. ಈ ಥರ ಟ್ಯಾಪ್ ಮಾಡಿದ್ರೆ ಸಾಕು, ಅದರಲ್ಲಿರೋದು ಎಕ್ಸ್ಟ್ರಾ ಹಿಟ್ಟೆಲ್ಲ ಬಂದುಬಿಡತ್ತೆ. ಸೊ ಇವಾಗ ಎಲ್ಲ ನಾನು ಹಿಟ್ಟನ್ನೆಲ್ಲ ತೆಕ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಬಬಲ್ಸ್ ಬರಲಿ, ಬಬಲ್ಸ್ ಬಂದ ತಕ್ಷಣ ನಾವು ತಿರುವಾಕ್ಕೊಳ್ಳೋಣ. ಸೊ ನೋಡಿ ಬಬಲ್ಸ್ ಬರ್ತಾ ಇದೆ. ಬೇಯಿಸೋದು ಅಷ್ಟೇ ತುಂಬ ಈಸಿಯಾಗಿ ಬೇಯಿಸ್ಕೋಬೋದು ಮತ್ತು ತುಂಬ ಬೇಗನೂ ಬೇಯುತ್ತೆ ಇದು. ಯಾಕೆಂದರೆ ಅನ್ನ ಆಲ್ರೆಡಿ ಬೆಂದಿರೋದ್ರಿಂದ ತುಂಬ ಬೇಗನೆ ಬೇಯುತ್ತೆ. ರೋಟಿ ಯಾವ ಥರ ಇರುತ್ತಲ್ಲ ಸೇಮ್ ಅದೇ ಥರನೇ ಕಾಣಿಸ್ತಾ ಇದೆ, ಅಷ್ಟೇ ಚೆನ್ನಾಗೂ ಕೂಡ ಇರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಓಕೆ, ಇದನ್ನು ಕೂಡ ನಾನು ಬಟ್ಟೆಯಲ್ಲಿ ಪ್ರೆಸ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಇದನ್ನು ಕೂಡ ನಾನು ಪ್ರೆಸ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಇದನ್ನು ಕೂಡ ಆಗ್ತಾ ಇದೆ, ಇದು ಆಲ್ಮೋಸ್ಟ್ ಆಗಿದೆ. ಸೊ ಇನ್ನೊಂದು ಸರಿ ನಾನು ಪ್ರೆಸ್ ಮಾಡಿಕೊಂಡು ಇದನ್ನು ತೆಗಿತೀನಿ. ಓಕೆ ನೋಡಿ, ಎರಡು ಸೈಡು ಕೂಡ ಚೆನ್ನಾಗಿ ಬೆಂದಿದೆ. ಇದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ನಾನು ಅಷ್ಟು ತೆಳುವಾಗಿ ಲಟ್ಟಿಸ್ಕೊಂಡ್ರೂ ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ನೀವು ಕೂಡ ಹೀಗೇ ಮಾಡ್ಕೋಬೋದು. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಹೇಳ್ಬಿಟ್ಟು. ರೊಟ್ಟಿ ತುಂಬಾ ಸಾಫ್ಟಾಗಿರುತ್ತೆ. ನೀವು ಎಷ್ಟೇ ಪ್ರೆಸ್ ಮಾಡಿದ್ರೂ ಕೂಡ ಸ್ವಲ್ಪನೂ ಅರಿಯೋದಿಲ್ಲ, ಅಷ್ಟು ಸಾಫ್ಟಾಗಿ ಇದೆ ರೊಟ್ಟಿ. ಓಕೆ, ಇದನ್ನು ನೀವು ಕೂಡ ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.